ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಗಮ್ಮಂತಿಯೇ. ಇವಾಗ ನೀವು ಲೈಕ್ ಪಬ್ಲಿಕ್ ಅಲ್ಲಿರುವಂತಹ ಆರ್ಟಿಸ್ಟ್ಗಳು ಸೊ ಹಲವಾರು ಶೋಸ್ ಮಾಡ್ತಿರ್ತೀರಾ, ಇವೆಂಟ್ಸ್ ಮಾಡ್ತಿರ್ತೀರಾ, ಸಮ್ವೇರ್ ಅದೊಂದು ನೆಗೆಟಿವ್ ಕಾಮೆಂಟ್ಸ್ ಬಂದಾಗ ಬರ್ತದೆ. ಸೊ ನಾವು ಐ ನೋ ದಟ್ ಇದು ಯಾಕೆ ನಡೀತಿದೆ, ಹೇಗ್ ನಡೀತಿದೆ, ಯಾರು ಮಾಡ್ತಿದ್ದಾರೆ, ಇಫೆಕ್ಟ್ ಆಗ್ತಿಲ್ಲ ನಮಗೆ. ಕಮೆಂಟ್ಸ್ ಮಾಡ್ಲಿ ಅಥವಾ ಏನೇ ಮಾಡ್ಲಿ, ಸೊ ಇಫೆಕ್ಟ್ ಆಗ್ತಿಲ್ಲ. ಲೈಕ್ ನಾನು ಇವತ್ತು ಅದೇ ತಿಳ್ಕೊಳ್ದೆ, ನಂದು ಇವತ್ತು ಏನಾದ್ರು ಲೈಫ್ ಆಗಿದೆ ಅಂದ್ರೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಟೀಮ್. ಏನೋ ಸುಮಿತ್, ಸಾಧನಾ, ಸಮನ್ವಿ, ಖುಷಿ ಶೆಟ್ಟಿ, ಸೊ ಇವರು ಆ್ಯಂಡ್ ಆಲ್ಸೋ ನಿಕ್ಕಿ ಜೋಗಿ, ನಿಗಿತಾ ಜೋಗಿ ಅಂತ ಇವರೊಂದು ಟೈಮಲ್ಲಿ ಫ್ರೀಗೆ ವರ್ಕ್ ಮಾಡಿದ್ದಾರೆ ನನಗೆ. ದೇ ನೆವರ್ ಎಕ್ಸ್ಪೆಕ್ಟೆಡ್ ಲೈಕ್ ಏನೋ ದುಡ್ಡು ಕೊಡ್ತಿಲ್ಲ ಹತ್ರ ಇದ್ರಲ್ಲ ಕೊಡೋದು. ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ. ಸೊ ಈಗ ನೀವು ಒಂದು ಟೀಮ್ ಬಿಲ್ಡ್ ಮಾಡಬೇಕಾದ್ರೆ ಸೊ ಲೈಕ್ ನಿಮ್ಗೆ ಇದೇ ತರ ಕ್ವಾಲಿಟೀಸ್ ಹೊರಡಿರ್ಬೇಕು. ನಾನು ಟೀಮ್ ಅಂತ ಬರುವಾಗ ಡಾನ್ಸ್ ನೋಡಿದೆ, ನಾನು ಟೀಮ್ ಅಂತ ಬರೋ ಕನೆಕ್ಷನ್ ನೋಡ್ತೇನೆ, ಟೀಮ್ ವರ್ಕ್ ಹೇಗೆ ಮಾಡ್ತಾರೆ ಅದು ನೋಡ್ತೇನೆ. ಬೆಳಕ ಕಂಡೇನು ನನ್ನಾಳೆ ನಾನು ಮತ್ತಿನಲ್ಲ ಸುಖ ಕಂಡೇನು. ಸೊ ಸ್ಟೇಜ್ ಪರ್ಫಾರ್ಮೆನ್ಸ್ ಹೋಗಕ್ ಮುಂಚೆ ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡು ಸ್ಟೇಜ್ಗೆ ಕಾಲಿಡ್ತೀರ? ಆಗೋದಿಲ್ಲ, ಭಾರಿ ಕಷ್ಟ. 12 o'clock ಟಾರ್ಗೆಟ್ ಇಟ್ಟರೆ 1:30, 2 o'clock ರೀಚ್ ಆಗ್ತೇವೆ. ದೆನ್ ಯು ಕ್ಯಾನ್ ಕ್ಯಾಚ್ ಅಟ್ 7 o'clock ಫ್ಲೈಟ್. ಸೊ ಇವಾಗ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಎಲ್ಲಾ ಸ್ಟೆಪ್ಸ್ ಕರೆಕ್ಟ್ ಆಗಿ ನೆನಪಿರಲ್ಲ ಕೆಲವೊಂದ್ಸತಿ. ನಂಗೆ ಒಂಚೂರು ನೆನಪಿರಲ್ಲ. ಸ್ಟೆಪ್ ಮಿಸ್ ಮಾಡಿದ್ದು ಅಥವಾ ಅದನ್ನ ಪ್ಯಾಚ್ ಮಾಡಿದ್ದು ಮಾಡಿದೆ ತುಂಬಾ ಮಾಡಿದೆ. ನನ್ಗೆ ಲಿಟ್ರಲಿ ನೆನಪಿರುವುದೇ ಇಲ್ಲ. ಇವಾಗ ನೀವು ಲೈಕ್ ಪಬ್ಲಿಕ್ ಅಲ್ಲಿರುವಂತಹ ಆರ್ಟಿಸ್ಟ್ಗಳು ಸೊ ಹಲವಾರು ಶೋಸ್ ಮಾಡ್ತಿರ್ತೀರಾ, ಇವೆಂಟ್ಸ್ ಮಾಡ್ತಿರ್ತೀರಾ, ಸಮ್ವೇರ್ ಅದೊಂದು ನೆಗೆಟಿವ್ ಕಾಮೆಂಟ್ಸ್ ಬಂದಾಗ ಬರ್ತದೆ. ಯಾಕಂದ್ರೆ ಮೆಂಟಲಿ ಕೆಲವರು ಕುಗ್ಗೋಗ್ತಾರೆ, ಅವರು ಸ್ಟ್ರಾಂಗ್ ಇರಲ್ಲ ಮೆಂಟಲಿ ಹ್ಯಾಂಡಲ್ ಮಾಡಕ್ಕೆ. ಸೊ ಆ ತರ ಒಂದು ಇಲ್ಲ ನಂಗದು ಮೊದ್ಲಿಂದ ನಾನು ಡಾನ್ಸ್ ಅಲ್ಲಿ ಕೂಡ ಬಂದಿದೆ. ಸೊ ಡಾನ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಷ್ಟು ನಂಗೆ ಇದ್ರಲ್ಲಿ ಏನಿಲ್ಲ. ಓಕೆ, ಡಾನ್ಸ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ, ಇನ್ ಟರ್ಮ್ಸ್ ಆಫ್ ಜಡ್ಜಿಂಗ್ ಆರ್ ಎನಿಥಿಂಗ್ ನಂಗೆ ಅದರಲ್ಲಿ ಇಂಪ್ಯಾಕ್ಟ್ ಆಗಿಲ್ಲ. ವೆನ್ ಐ ವಾಸ್ ಕಿಡ್, ಐ ವಾಸ್ ತುಂಬ ಯಂಗ್ ಇದ್ದೆ ನಾನು. ಅವಾಗಲೇ ನನಗೆ ಅಷ್ಟು ಅವ್ರು ಮಾಡಿ ಎಲ್ಲ ಆದಮೇಲೆ ನನಗೆ ಈ ಫೀಲ್ಡ್ಗೆ ಬರುವಾಗ ಅದೇ ಆಲ್ರೆಡಿ ನಾನು ತುಂಬ ಪ್ರಿಪೇರ್ ಆಗಿದ್ದೆಲ್ಲ. ಸೊ ನಾವು ಐ ನೋ ದ್ಯಾಟ್ ಇದು ಯಾಕೆ ನಡೀತಿದೆ, ಹೇಗೆ ನಡೀತಿದೆ, ಯಾರು ಮಾಡ್ತಿದ್ದಾರೆ, ಇಫೆಕ್ಟ್ ಆಗ್ತಿಲ್ಲ ನನಗೆ. ಕಮೆಂಟ್ಸ್ ಮಾಡಲಿ ಅಥವಾ ಏನೇ ಮಾಡಲಿ, ಸೊ ಇಫೆಕ್ಟ್ ಆಗ್ತಿಲ್ಲ. ಓಕೆ, ಯು ಟೋಲ್ಡ್ ನೀವು ಫಿಲ್ಮ್ ಮೇಕಿಂಗ್ ಕೋರ್ಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಯಾವತ್ತಾದ್ರೂ ನಿಮಗೆ ಫಿಲ್ಮ್ ಮೇಕಿಂಗ್ ಲೈಕ್ ನಾನು ಡೈರೆಕ್ಟರ್ ಆಗಬೇಕು, ಫಿಲ್ಮ್ ಮೇಕರ್ ಆಗಬೇಕು ಅಂತ ಅನ್ಸಿದೆ? ಇಲ್ಲ ಹಾಗಿಲ್ಲ, ಅನ್ಸಿಲ್ಲ. ಅಟ್ ಲೀಸ್ಟ್ ಪ್ರೊಡಕ್ಷನ್ ಟೀಮ್ ಅಲ್ಲಿ ಕೆಲಸ ಮಾಡಬೇಕು ಅದು ಖುಷಿಗೆ. ಪ್ರೊಡಕ್ಷನ್ ಟೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಐ ವಾಸ್ ಇಂಟು ಅಸಿಸ್ಟೆಂಟ್ ಡೈರೆಕ್ಷನ್ ಮಾಡಿದೆ ನಾನು. ತುಂಬಾ ಸಮಯ ಮಾಡಿಲ್ಲ. ಇಲ್ಲ, ವೆರಿ ಶಾರ್ಟ್ ಸ್ಪ್ಯಾನ್, 3-4 months ಮಾಡಿರ್ಬೋದು. ಅಂದ್ರೆ ಅದನ್ನ ಕೂಡ ನಾನು ಅಷ್ಟು ಪ್ರೆಷರ್ ಅಲ್ಲಿ ಮಾಡಿದಲ್ಲ, ಖುಷಿಯಲ್ಲಿ ಮಾಡಿದ್ದು. ಆಗ ಇದೊಂದು ಜಾಬ್ ಇದೆ, ಇದೊಂದು ಮಾಡುವ, ಇದೊಂದು ಕೆಲಸ ಇದೆ, ಇದೊಂದು ಮಾಡುವ. ಅದಕ್ಕೆ ಕೂಡ ಐ ಹ್ಯಾವ್ ಟು ಥ್ಯಾಂಕ್ಸ್ ಟು ಪ್ರಮೋದ್ ಸರ್ ಅಂತ. ಓಕೆ, ಸೊ ಪ್ರಮೋದ್ ಸರ್ ಇಸ್ ಲೈಕ್ ಏನೋ ನಮ್ದು ಒಂಥರ ದೊಡ್ಡ ಅಣ್ಣ ಇದ್ದಾಗೆ. ಸೊ ಅವ್ರದ್ದು ಅಂಡರಲ್ಲಿ ನಾನು ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ನಾನು ಇದುವರೆಗೂ ಹೇಳ್ತೇನೆ, ಅವರಿಗೆ ಅದೇನು ಸೋರ್ಸ್ ಇದೆ, ಅಲ್ಲಿಂದ ಪೇಮೆಂಟ್ ಬಂದಿದೆಯಲ್ವ ನಂಗೆ ಇದುವರೆಗೆ ಗೊತ್ತಿಲ್ಲ. ಬಟ್ ನಮ್ಗೆಲ್ಲ ಆನ್ ಟೈಮ್ ಪೇಮೆಂಟ್. ಇವತ್ತು ಫುಲ್ ಡೇ ಕೆಲಸ ಆಯ್ತು, ಕೆಲಸ ಮುಗೀತು, ಕೌಶಿಕ್ ಎಷ್ಟು ಕೇಳಿದ್ರು, ಹಾಕಿದ್ರು, ಮುಗೀತು. ಸೊ ಹಿ ಯೂಸ್ ಟು ಟ್ರೀಟ್ ಅಸ್ ಲೈಕ್ ದ್ಯಾಟ್. ಇವಾಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅಂಡ್ ಅವರಿಗೆ ನಾವು ಹಿ ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್ ಅಂಡ್ ಎವ್ರಿಥಿಂಗ್. ಅಂದ್ರೆ ಓಕೆ, ಕೌಶಿಕ್ ಈಗ ಪ್ರೊಡಕ್ಷನ್ಗೆ ಬಂದು ವರ್ಕ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಟೈಮ್ ಇದ್ರೆ ಗ್ಯಾರೆಂಟಿ ಹೋಗ್ತದೆ. ಈಗ 1 ವಾರ ಗ್ಯಾಪ್ ಇದೆ, ರಪ್ಪ ಐ ಆಮ್ ನೋ ಪ್ರಾಬ್ಲಮ್. ಲಾಸ್ಟ್ ಪ್ರಾಜೆಕ್ಟ್ ಕೂಡ ನಾನು ಅವಾಗ ಪ್ರೊಡಕ್ಷನ್ ಅಲ್ಲಿ ಏನ್ ಮಾಡ್ತಿದ್ದೆ, ಕೆಲವೊಮ್ಮೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ರೆ, ಕೆಲವೊಮ್ಮೆ ಫುಡ್ ಡಿಪಾರ್ಟ್ಮೆಂಟ್ ಮಾಡ್ತಿದ್ದೆ. ಈಗ ಸೆಲೆಬ್ರಿಟೀಸ್ದು ರೈಡರ್ಸ್ ಬರ್ತದೆ, ಈ ಸೆಲೆಬ್ರಿಟೀಸ್ಗೆ ಇದೇ ತರ ಫುಡ್ ಬೇಕು, ಇದೇ ಬ್ರಾಂಡ್ ಇದು ಬೇಕು, ಅದು ಲಿಸ್ಟ್ ನಂಗೆ ಬರ್ತದೆ. ನನ್ನಿಂದ ನಂದು ಅಂಡರ್ ಅಲ್ಲಿ 2-3 ವರ್ಕ್ ಇರ್ತಾರಲ್ಲ, ಅವ್ರ ಜೊತೆ ನಾನು ಹೋಗಿ ಓಕೆ ಇದು ಬ್ರಾಂಡ್ ಕರೆಕ್ಟ್ ವೆರಿಫೈ ಮಾಡಿ ಮತ್ತೆ ತಗೊಂಡ್ ಬರೋದು. ಓಕೆ, ಲೈಕ್ ಬಿಗ್ ಕ್ರಿಕೆಟರ್ಸ್, ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್. ಸೊ ನಾನು ಲಾಸ್ಟ್ ಪ್ರಾಜೆಕ್ಟ್ ಅವ್ರದ್ದೇ ಮಾಡಿದ್ದು, ಸಮ್ ಬ್ರ್ಯಾಂಡ್ ಇದು. ಸೊ ಇಟ್ಸ್ ಫನ್ ವರ್ಕಿಂಗ್, ಏನೋ ಅಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ, ನೋಡ್ತೇವೆ, ಕ್ಲೋಸ್ ಇರ್ತೇವೆ, ಬಟ್ ಮ್ಯಾನೇಜರ್ಸ್ ನಡುವಲ್ಲಿ ಇರ್ತಾರೆ. ಬಟ್ ವಾಟ್ ಎವರ್ ದೇ ವಾಂಟ್, ಐ ನೋ ದಟ್ ಐ ಹ್ಯಾವ್ ಟು ಟೆಲ್ ಮೈ ಟೀಮ್ ಅಂಡ್ ಐ ಹ್ಯಾವ್ ಟು ಕೋಆರ್ಡಿನೇಟ್. ಸೊ ಇದೆಲ್ಲ ಅಪರ್ಚುನಿಟಿ ಅಲ್ಲ, ಲೈಕ್ ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ನಂಗೆ ಕೆಲಸ ಅಂತ ನಾನು ಮಾಡಿದ ಅಲ್ವೇ ಅಲ್ಲ, ಲೈಕ್ ಫನ್ ಡೂಯಿಂಗ್, ಏನೋ. ಬಟ್ ಫನ್ ಇತ್ತು, ಅಷ್ಟೇ ಕಷ್ಟ ಇದೆ, ಬಟ್ ಇಷ್ಟಪಟ್ಟು ಮಾಡ್ಬೇಕು ನೀವು ಅಷ್ಟೇ. ಸೊ ನಿಮ್ಮ ಲೈಫಲ್ಲಿ ಒಂದು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಓಕೆ, ಆ ಒಂದು ಪ್ರಾಜೆಕ್ಟ್ ಇಂದ ನಿಮ್ಮ ಲೈಫ್ ಚೇಂಜ್ ಆಗಿದೆ ಏನಾದ್ರೂ ಇದೆಯಾ? ಪ್ರಾಜೆಕ್ಟ್ ಅಲ್ಲ, ಮೈ ಲೈಫ್ ಕಂಪ್ಲೀಟ್ಲಿ ಚೇಂಜ್ಡ್ ಬಿಕಾಸ್ ಆಫ್ ಮೈ ಟೀಮ್, ನಾಟ್ ಬಿಕಾಸ್ ಆಫ್ ಪ್ರಾಜೆಕ್ಟ್. ನಂದು ಯಾವಾಗ ಟೀಮ್ ಬಂತು ನೋಡಿ, ಅಲ್ಲಿಂದ ನನ್ನ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಕಂಪ್ಲೀಟ್ಲಿ ಟೀಮ್ ಸೆಟ್ ಮಾಡೋದು ತುಂಬಾ ಸುಲಭದ ಕೆಲಸನ, ಕಷ್ಟದ ಕೆಲಸನ ನಿಮ್ಮ ಪ್ರಕಾರ? ಅದು ಸುಲಭ ಮತ್ತೆ ಕಷ್ಟವನ್ನು ಸೈಡಿಗೆ ಇಡಬೇಕು, ಅದರ ನಡುವಲ್ಲಿ ಒಂದಿದೆ ಅಲ್ಲ, ಇಟ್ ಈಸ್ ದ್ಯಾಟ್ ಜಾಬ್.
ಮತ್ತೆ ಈಸಿಯಲ್ಲಿ ಏನಿಲ್ಲ, ಅದ್ರ ನಡುವಲ್ಲಿ ಒಂದು ದೇರ್ ಇಸ್ ಒನ್ ಅದಕ್ಕೆ ಹೆಸರಿಡ್ಲಿಕ್ಕೆ ಆಗೋದಿಲ್ಲ. ಓಕೆ, ದಟ್ ಶಾರ್ಟ್ ಸ್ಪ್ಯಾನ್ ಇಸ್ ದೇರ್ ನೋ. ಅದನ್ನು ನೀವು ಲೈಫಲ್ಲಿ ಅಚೀವ್ ಮಾಡಿದ್ರೆ ಯಾವುದು ಕಷ್ಟ ಅಲ್ಲ, ಯಾವ್ದು ಸುಲಭ ಅಲ್ಲ. ಓಕೆ, ಟೀಮ್ ಕೆಲವರು ಹೇಳ್ತಾರೆ ಕಷ್ಟ ಹೌದು, ಬಟ್ ಅದರಿಂದ ಏನ್ ರಿಸಲ್ಟ್ ಸಿಗ್ತದಲ್ಲ ದಟ್ ಈಸ್ ವೆರಿ ಡಿಫ್ರೆಂಟ್. ಬಟ್ ರಿಸಲ್ಟ್ ಸಿಕ್ಕಿದ ಮೇಲೆ ಅದನ್ನ ಮ್ಯಾನೇಜ್ ಮಾಡೋದಿದೆಯಲ್ಲ ಅದು ಬೇರೆ ಇನ್ನೊಂದು. ಇಟ್ಸ್ ವೆರಿ ಡಿಫಿಕಲ್ಟ್, ಬಟ್ ಇಟ್ ಈಸ್ ಟೀಮ್ ಇರಬೇಕು. ಎಲ್ಲ ಆರ್ಟಿಸ್ಟ್ ಕೂಡ ಅವ್ರದೇ ಒಂದು ಟೀಮ್ ಇರಬೇಕು. ಆ್ಯಂಡ್ ಟೀಮಲ್ಲಿ ಡಿಫ್ರೆನ್ಸಸ್ ಬರ್ತದೆ, ಕ್ರಿಯೇಟಿವ್ ಡಿಫ್ರೆನ್ಸಸ್ ಬರ್ತದೆ, ಕಾನ್ಫ್ಲಿಕ್ಟ್ಸ್ ಇರ್ತದೆ. ಅದನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದು ನಿಮಗೆ ಬಿಟ್ಟದು. ಅಂದರೆ ನಾನೀಗ ನಾನು ಟೀಮ್ದು ಲೀಡರ್, ಐ ಆಮ್ ದ ಬಾಸ್ ಆ ಥರ ಹೋಗಿದ್ರೆ ಇನ್ನೊಂದು ಟೀಮ್ಗೆ ಎಫರ್ಟ್ ಹಾಕಿ ಟೈಮ್ ವೇಸ್ಟ್ ಆಗ್ತದೆ. ನಿಮ್ದು ಪೀಪಲ್ ಮೇಕ್ ಮಿಸ್ಟೇಕ್ಸ್. ನಾನು ಕೂಡ ತಪ್ಪು ಮಾಡ್ತೇನೆ, ನನ್ನ ಟೀಮ್ ಕೂಡ ತಪ್ಪು ಮಾಡ್ತೇನೆ. ಅದನ್ನು ಕರೆಕ್ಟ್ ರೈಟ್ ವೇಯಲ್ಲಿ ಹೇಗೆ ಟ್ಯಾಕಲ್ ಮಾಡಬೇಕು ಅದು ಅಪ್ ಟು ಯು. ಲೈಕ್ ಹೌ ಯು ಮ್ಯಾನೇಜ್. ಟೀಮ್ ಬೇಕಾ, ಸ್ಯಾಕ್ರಿಫೈಸ್ ಮಾಡಲೇಬೇಕು. ಆ್ಯಂಡ್ ಫಾರ್ ಮೀ ಇಟ್ಸ್ ಲೈಕ್ ನಾನು ಯಾವಾಗಾದರೂ ಆ ಥರ ನನಗೆ ಸಿಚುವೇಶನ್ ಬಂದಿಲ್ಲ, ಟೀಮ್ ಬೇಡ ಅದು ಇದು ಅಂತ. ಬಟ್ ಲೈಕ್ ನಾನು ಇವತ್ತು ಅದೇ ತಿಳ್ಕೊಳ್ತೇನೆ, ನಂದು ಇವತ್ತು ಏನಾದರೂ ಲೈಫ್ ಆಗಿದೆ ಅಂದರೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಟೀಮ್. ಟೀಮ್ ಒಂದು ಟೈಮಲ್ಲಿ ನನ್ನ ಜೊತೆ ಇಲ್ದಿದ್ರೆ ನಾನು ಐ ಡೋಂಟ್ ಥಿಂಕ್ ಸೊ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಸ್ಪೆಷಲಿ ಸುಮಿತ್, ಸಾಧನಾ, ಸಮನ್ವಿ, ಖುಷಿ ಶೆಟ್ಟಿ, ಸೊ ಇವರು ಆ್ಯಂಡ್ ಆಲ್ಸೋ ನಿಗಿತಾ ಜೋಗಿ ಅಂತ. ಸೊ ನಾವು ಕರೆಂಟ್ಲಿ ಒಂದು ಕಾನ್ಸರ್ಟ್ ಮಾಡೋ ಶಿಫ್ಟೆಡ್ ಟು ದುಬೈ. ಸೊ ಜನಗಳಿಗೆ ಅಷ್ಟು ಕನೆಕ್ಷನ್ ಇಲ್ಲ ಅವ್ರ ಜೊತೆ, ಬಟ್ ಸ್ಟಿಲ್ ಇವರೊಂದು ಟೈಮಲ್ಲಿ ಫ್ರೀಗೆ ವರ್ಕ್ ಮಾಡಿದ್ದಾರೆ ನನಗೆ. ದೇ ನೆವರ್ ಎಕ್ಸ್ಪೆಕ್ಟೆಡ್ ಲೈಕ್ ದುಡ್ಡು ಕೊಡ್ತಿಲ್ಲ, ನನ್ನ ಹತ್ರ ಇದ್ರಲ್ಲ ಕೊಡೋದು, ಅವಾಗ ಇರ್ಲಿಲ್ಲ ನನ್ನ ಹತ್ರ. ಅದಾದ್ಮೇಲೆ ಕೂಡ ಇವಾಗ್ಲೂ ನಾನೊಂದು ಕಾನ್ಸರ್ಟ್ಗೆ ಕರೀತಿದ್ದಾನಂದ್ರೆ ಅಥವಾ ಒಂದು ಈವೆಂಟಿಗೆ ಕರೀತಿದ್ದಾನಂದ್ರೆ ಯಾರು ಕೂಡ ಸರ್ ಎಷ್ಟು ಪೇಮೆಂಟ್ ಕೇಳುದೇ ಇಲ್ಲ. ಸರ್ ಎಷ್ಟು ಪೇಮೆಂಟ್ ಕೊಡ್ತೀರಾ, ಇತ್ತೊತ್ತು ಕೂಡ ಯಾರು ಕೇಳುದಿಲ್ಲ ದುಡ್ಡಿನ ಬಗ್ಗೆ. ಲಿಟ್ರಲಿ ಕೆಲವೊಮ್ಮೆ ಏನಾಗ್ತದೆ ಅದರ ಗ್ಯಾಪಲ್ಲಿ ಈಗ ಒಳ್ಳೆ ಕಂಟಿನ್ಯೂ ಶೋಸ್ ಮಾಡಿ ನಾವು ಐ ಸ್ಟಿಲ್ ರಿಮೆಂಬರ್ ಬೆಂಗಳೂರದು ಕ್ರೈಸ್ಟ್ ಕಾಲೇಜಿಗೆ ಕರೆದಿದ್ರು ನಮ್ಮನ್ನು. ಓಕೆ, ಕಾಲೇಜ್ ಕಾನ್ಸರ್ಟ್ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಬಂದಿದ್ದೇವೆ. ಮನೆಗೆ ಬಂದು ನಾನು ಪೇಮೆಂಟ್ ಸೆಂಡ್ ಮಾಡ್ತಿದ್ದೇನೆ ಎಲ್ರಿಗೂ. ನನಗೆ ಅವತ್ತು ಕ್ಲಿಯರ್ ಆದರೆ ನನಗೆ ಅವತ್ತೇ ಎಲ್ರಿಗೂ ಸಾರ್ಟ್ ಮಾಡಿ ಕ್ಲಿಯರ್ ಮಾಡಿಬಿಡ್ತೇನೆ. ಸಾಧನೆ ಇಸ್ಲಿಕ್ಕೆ ಇದಕ್ಕೆ ಪೇಮೆಂಟ್ ಇದೆಯಾ ಇಸ್ ಆಸ್ಕಿಂಗ್ ಲೈಕ್ ದ್ಯಾಟ್. ಐ ಆಮ್ ಲೈಕ್ ಹೇಗೆ ಕೇಳ್ತೀರಿ ಹೀಗೆ ಅಂತ. ನಂಗೆ ಗೊತ್ತಿಲ್ಲ ಪೇಮೆಂಟ್ ಇದೆ ಅಂತ. ಸೊ ಅವರು ಇವಾಗಲೂ ಸೇಮ್ ಇದ್ದಾರೆ. ಅವ್ರಿಗೆ ಮೊದಲು ಕೌಶಿಕ್ ಸರ್, ಕೆಲವರಿಗೆ ಮೊದಲು ನಾನು ಕೌಶಿಕ್ ಅಣ್ಣ, ಇವಾಗಲೂ ಸೇಮ್, ಇವಾಗಲೂ ಲಿಟರಲಿ ಸೇಮ್ ಇದ್ದಾರೆ. ಏನು ಬಿಹೇವಿಯರಲ್ಲಿ ಮೇಲೆ ಸಹ ಹೋಗಿಲ್ಲ, ಕೆಳಗೆ ಸಹ ಬಂದಿಲ್ಲ. ಬಿಹೇವಿಯರಲ್ಲಿ ಓಕೆ ಅವ್ರ ಜೊತೆ ಕ್ಲೋಸ್ ಆಗಿರ್ಬೇಕು, ಅವ್ರನ್ನ ಇಂಪ್ರೆಸ್ ಮಾಡ್ಬೇಕಂತ ಏನು ಮಾಡಿಲ್ಲ, ಮಾಡೋದು ಕೂಡ ಬೇಡ. ಅದು ಬಿಟ್ಟು ಓಕೆ ನಾವು ಸಹ ಬೆಳೆದಿದ್ದೇವೆ, ನಾವು ಸ್ಯಾಟಿಟ್ಯೂಡ್ ತೋರ್ಸೋಣ, ಇಲ್ಲ, ದೇ ಆರ್ ಆಲ್ ಈಕ್ವಲ್. ಇವಾಗಲೂ ಅದೇ ಇದ್ದಾರೆ, ನಾನು ಸಹ ಅದೇ ಮೇಂಟೈನ್ ಮಾಡ್ತಾ ಇದ್ದೇನೆ. ಸೊ ಟುಡೇ ವಾಟ್ ಎವರ್ ಐ ಆಮ್, ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಟೀಮ್. ಓಕೆ, ಸೊ ಈಗ ನೀವು ಒಂದು ಟೀಮ್ ಬಿಲ್ಡ್ ಮಾಡಬೇಕಾದ್ರೆ ಸೊ ಲೈಕ್ ನಿಮ್ಗೆ ಇದೇ ತರ ಕ್ವಾಲಿಟೀಸ್ ಅವರಲ್ಲಿ ಇರಬೇಕು, ಡಾನ್ಸ್ ಗೊತ್ತಿರಲೇಬೇಕು, ಆ ಥರ ನೋಡಿ ಚೂಸ್ ಮಾಡಿದ್ದ? ಇಲ್ಲ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ನಂಗೆ ಯಾವತ್ತು ಡಾನ್ಸ್ ಮ್ಯಾಟರ್ ಆಗೋದಿಲ್ಲ. ನಂಗೆ ಯಾವಾಗಲೂ ಒಳ್ಳೆ ಡಾನ್ಸರ್ ಅವರು ಇದು ಅದು ಡಾನ್ಸರ್, ಟೆಕ್ನಿಕಲ್ ಡಾನ್ಸರ್ ಅದನ್ನು ಗೊತ್ತಿಲ್ಲ. ನಾನು ಸಹ ಅಲ್ಲ, ನನಗೆ ಸಹ ಗೊತ್ತಿಲ್ಲ. ಸೊ ಐ ಸಿ ದ ಕನೆಕ್ಷನ್. ಓಕೆ, ಎಲ್ರ ಜೊತೆ ಹೇಗಿದ್ದಾರೆ, ಎಲ್ರ ಜೊತೆ ಕನೆಕ್ಟ್ ಆಗ್ತಾರಾ, ಎಲ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರಾ, ಅದ್ರ ಮೇಲೆ ಹೋಗುತ್ತೆ ನಿಮ್ಗೆ. ಟೆಕ್ನಿಕಲಿ ಡಾನ್ಸಸ್ ಐ ಆಮ್ ನಥಿಂಗ್ ಲಿಟರಲಿ. ನನ್ಗಿಂತ ಎಷ್ಟು ಒಳ್ಳೊಳ್ಳೆ ಡಾನ್ಸಸ್ ಇದ್ದಾರೆ ನಮ್ಮ ಬೆಂಗಳೂರಲ್ಲಿ ಇದ್ದಾರೆ, ಗ್ರೇಟ್ ಡಾನ್ಸರ್ಸ್ ಇದ್ದಾರೆ. ಸೊ ನಾನು ಟೀಮ್ ಅಂತ ಬರುವಾಗ ಡಾನ್ಸ್ ನೋಡಿದೆ, ನಾನು ಟೀಮ್ ಅಂತ ಬರೋ ಕನೆಕ್ಷನ್ ನೋಡ್ತೇನೆ, ಟೀಮ್ ವರ್ಕ್ ಹೇಗೆ ಮಾಡ್ತಾರೆ ಅದು ನೋಡ್ತೇನೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಎಷ್ಟು ಲಾಂಗ್ ಲಾಸ್ಟಿಂಗ್ ಉಳಿತಾರೆ, ಆ್ಯಂಡ್ ಎಷ್ಟು ವರ್ಸ್ಟ್ ಸಿಚುವೇಶನ್ ಅಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ. ಸಮಟೈಮ್ಸ್ ಕಾನ್ಸರ್ಟ್ಸ್ ಅಲ್ಲಿ ಕೂಡ ನಿಮ್ಗೆ ಆಗ್ತದೆ ಲೈಕ್ ಥಿಂಗ್ಸ್ ವೋಂಟ್ ಬಿ ದ್ಯಾಟ್ ಕಂಫರ್ಟೇಬಲ್ ಆನ್ ಸ್ಟೇಜ್. ಈಗ ಒಂದು ಪರ್ಫಾರ್ಮ್ ಮಾಡಿದ್ವಿ, ಕಾನ್ಸರ್ಟ್ ಪರ್ಫಾರ್ಮ್ ಮಾಡಿದ್ವಿ, ಇನ್ನೊಮ್ಮೆ ಮಾಡ್ಲಿಕ್ಕೆ ಹೇಳ್ತಾರೆ ಜನ. ಮೊನ್ನೆ ಮೈಸೂರಲ್ಲಿ ನಮ್ ಬುಕ್ಕಿಂಗ್ ಇದ್ದದ್ದು 40 minutes, ನಾವು ಆನ್ ಸ್ಟೇಜ್ 1.5 minutes ಇದ್ವಿ. 1.5 minutes ಎಲ್ಲ ಡಾನ್ಸರ್ಸ್ ಇದ್ರು. ಸುಸ್ತಾಗ್ತದೆ ನಾವು. ಇಟ್ ಇಸ್ ಆಲ್ ಬಿಕಾಸ್ ಆಫ್ ಪೀಪಲ್. ಅವ್ರು ಅಷ್ಟು ಎನರ್ಜಿ ಕೊಡ್ತಾರೆ, ಅವರಷ್ಟು ಪ್ರೀತಿ ತೋರಿಸುವಾಗ ಆಗಲ್ಲ ಅಂತ ಹೇಗೆ ಹೇಳೋದು, ಯಾವ ಬಾಯಲ್ಲಿ ಹೇಳೋದು. ಸೊ ಸ್ಟೇಜ್ ಪರ್ಫಾರ್ಮೆನ್ಸ್ ಹೋಗಕ್ ಮುಂಚೆ ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡು ಸ್ಟೇಜ್ಗೆ ಕಾಲಿಡ್ತೀರ? ಏನಿಲ್ಲ, ರೆಡಿಯಾಗಿ ಹೋಗೋದು ಅಷ್ಟೇ. ರೆಡಿಯಾಗಿ ಹೋಗ್ತೇವೆ, ಹಸುವಾದ್ರೂ ಊಟ ಮಾಡಿ ಹೋಗ್ತೇವೆ. ಸೊ ಡಿಪೆಂಡ್ಸ್ ಎಲ್ಲ. ಅದು ಬಿಟ್ಟು ಅದಕ್ಕೆ ಮುಂಚೆ ರೂಲ್ಸ್ ಗೀಲ್ಸ್ ಅಂತ ಇಲ್ಲ. ಎಲ್ಲರೂ ಅವರು ರೂಮಲ್ಲಿ ಇರ್ತಾರೆ, ಕಾಲ್ ಟೈಮ್ ಇರ್ತದೆ. ನಾನು ಇವರಿಗೆ ಮತ್ತೆ 1 ಗಂಟೆ ಮುಂಚೆ ಹೇಳೋದು ಎಲ್ರಿಗೆ. ಈಗ ಎಸ್ಪೆಷಲಿ ಈಗ ಫ್ಲೈಟ್ ಒಂದು ಬೆಳಿಗ್ಗೆ 7 ಗಂಟೆಗಿದ್ರೆ ನಾನು ಹೇಳ್ತೇನೆ ಅವ್ರಿಗೆ ಫ್ಲೈಟು 5:30ಗೆ ಟೇಕ್ ಆಫ್. ಸೊ ನಾವು ಏರ್ಪೋರ್ಟಲ್ಲಿ ಒಂದು 2 o'clock ಇರಬೇಕು ಅಂತ 12 o'clock ಕರ್ಕೊಂಡು ಹೋಗ್ತೇನೆ. ಆಗೋದಿಲ್ಲ, ಭಾರಿ ಕಷ್ಟ. 12 o'clock ಟಾರ್ಗೆಟ್ ಇಟ್ಟರೆ 1:30, 2 o'clock ರೀಚ್ ಆಗ್ತೇವೆ. ದೆನ್ ಯು ಕ್ಯಾನ್ ಕ್ಯಾಚ್ ದಟ್ 7 o'clock ಫ್ಲೈಟ್. ಈಗ ಅವ್ರೊಬ್ಬೊಬ್ರು ಟ್ರಾವೆಲ್ ಮಾಡ್ತಾರೆ ಕೆಲವೊಮ್ಮೆ. ಓಕೆ, ನಾನು ಹಾಗೆ ಸಾರಿ ಸಾಧನಾ, ಒಂದೇನಾಗಿದೆ, ಸಾಧನದ್ದು ಫಸ್ಟ್ ಫ್ಲೈಟ್ ಅವಳೇ ಬುಕ್ ಮಾಡಿದಲ್ಲೆಲ್ಲ
7 o'clock ಫ್ಲೈಟ್. ನಾನು ನನ್ನ ಮನೇಲಿದ್ದೇನೆ ಬೆಂಗಳೂರಲ್ಲೇ, ಶಿ ಈಸ್ ಅಟ್ ಹರ್ ಫ್ರೆಂಡ್ಸ್ ಪ್ಲೇಸ್. ನಾನು 5:30 ವರೆಗೆ ಇದ್ದೇನೆ. ನಾನು ಹೇಳ್ದೆ, ನನ್ನ ಮೆಸೇಜ್ ನೋಡಿ ಆನ್ಲೈನ್ ಇಲ್ಲ, ನಾನು ಹೇಳ್ದೆ ನೋಡು 6ಗೆ ಎದ್ದೇಳ್ಬೇಕು ನೀನು, ಸರಿ 5:30, ನಾನು 4 o'clock ವರೆಗೆ ಅವೇಕಿದ್ದಾನೆ, 5:30ಗೆ ಎದ್ದೇಳ್ಬೇಕು, ಎದ್ದೇಳಿಸ್ಲಾ, ಕಾಲ್ ಮಾಡ್ಲಾ ನಿಂಗೆ ಅಥವಾ ಹೋಗ್ತೀಯಾ? ಇಲ್ಲ ನಾನು ಹೋಗ್ತೇನೆ, ನಾನು ಆನ್ ಟೈಮ್ ಫ್ಲೈಟ್ ಕ್ಯಾಚ್ ಮಾಡ್ತೇನೆ. ನಾನು 7 o'clock ಫ್ಲೈಟ್ ಅಲ್ಲಿ, ಇವಳು ಏರ್ಪೋರ್ಟ್ಗೆ ರೀಚ್ ಆಗಿದ್ದು 7 o'clockಗೆ. ಮತ್ತೆ ನೆಕ್ಸ್ಟ್ ಏನ್ ಮಾಡಿದ್ರು ಅವರು? ಹಾಗೇನೆ ವಾಪಸ್ ಬಂದದ್ದು ಮನೆಗೆ. ಓಕೆ, ಮನೆಗೆ ವಾಪಸ್ ಬಂದು ಈವ್ನಿಂಗ್ ಬಸ್ಸಲ್ಲಿ ಹೋಗಿದ್ದು. ಸೊ ಇಟ್ಸ್ ಫನ್. ಓಕೆ, ಅಂದ್ರೆ ಅವರು ಈಗ ನಾವು ಸಾಧನ ಲಿಟರಲಿ ಚೇಂಜ್. ಇವಾಗ ಆನ್ ಟೈಮ್ ಫ್ಲೈಟ್ ಹಿಡಿತಾಳೆ. ಇವಾಗ ಬೆಂಗಳೂರು ಬರೋ ಕೂಡ ಆನ್ ಟೈಮ್ ಫ್ಲೈಟ್ ಹಿಡಿದೆ, ಶಿಲ್ ಲ್ಯಾಂಡ್ ಅಂಡ್ ಶಿಲ್ ಟೇಕ್ ಆಫ್. ಬಟ್ ಇಟ್ ಇಸ್ ಫನ್, ಯುನೋ. ನಾನು ಇದನ್ನ ಯಾವತ್ತು ಅವ್ರಿಗೆ ಟೈಮ್ ಸೆನ್ಸ್ ಇಲ್ಲ, ನಾನು ತಗೊಳ್ಳಿಲ್ಲ ಯಾವತ್ತು. ಇಟ್ ಡೇ ಲೈಕ್ ದ್ಯಾಟ್ ಓನ್ಲಿ, ಲೆಟ್ ದೆಮ್ ಬಿ, ನೋ, ಲೆಟ್ ದೆಮ್ ಬಿ ದೇರ್ ಲೈಫ್, ಲೆಟ್ ದೆಮ್ ಎಂಜಾಯ್ ದೇರ್ ಲೈಫ್, ನೋ. ಸೊ ಇದು ಹೀಗೆ ಕ್ಯಾರಿ ಆಗೋದು ಟೀಮಲ್ಲಿ. ಓಕೆ, ಸೊ ನಿಮ್ಮ ಟೀಮಲ್ಲಿ ಒಬ್ರೊಬ್ರದ್ದು ಒಂದೊಂದು ಕತೆ ಇದೆ. ಒಬ್ಬೊಬ್ರದ್ದು ದೇವ್ರ ಎಲ್ಲರನ್ನು ಕೂತ್ಕೊಳ್ಸಿದ್ರೆ ಇಲ್ಲಿ ರಣರಂಗ ಆಗ್ತದೆ, ಯುದ್ಧ ಆಗ್ತದೆ. ಓಕೆ, ಅದಕ್ಕೆ ನಿಮಗೆ ಯಾವುದು ಡಾನ್ಸ್ ಬೋರ್ ಅಂತ ಅನ್ಸಲ್ಲ? ಇಲ್ಲ ಫನ್ನಿ. ಓ ದೇವ್ರೆ, ಆನ್ ಸ್ಟೇಜ್ ಮಿಸ್ಟೇಕ್ ಆಗ್ತದೆ ಎಷ್ಟು. ಆನ್ ಸ್ಟೇಜ್ ಮಿಸ್ಟೇಕ್ ಆಗೋದನ್ನು ಕವರ್ ಮಾಡೋದೊಂದು ಫನ್ ಇದೆಯಲ್ಲ. ಸೊ ಆ ತರ ಫನ್ ಮೂಮೆಂಟ್ಸ್ ಎಷ್ಟೊಂದು ಇರುತ್ತೆ, ಬಟ್ ಇಲ್ಲ ಈ ಒಂದು ಫನ್ ಮೂಮೆಂಟ್ ಅಂತೂ ನಾನು ಮರೆಯಕ್ಕೆ ಆಗಲ್ಲ. ಆ ತರ ಯಾವ್ದಾದ್ರು ಒಂದು ಮೂಮೆಂಟ್ ಇದೆಯಾ? ನೆನಪು ಮಾಡ್ತೇನೆ, ನಿನ್ಕೊಳ್ಳಿ. ಅದು ತುಂಬಾ ನಡೀತಾ ಇರ್ತದಲ್ಲ, ನೆನಪಾಗ್ತಿಲ್ಲ ನಂಗೆ. ಅಫ್ಕೋರ್ಸ್ ಈಗ ಪ್ರತಿಯೊಂದೊಂದು ಇವೆಂಟ್ ಅಲ್ಲೂ ಒಂದೊಂದು ಏನಾದ್ರು ಹಾಗೆ ಆಗ್ತದೆ. ಐ ಡೋಂಟ್ ರಿಮೆಂಬರ್ ಕರೆಕ್ಟ್ ಆಗಿ, ನಾನು ನೆನಪಾಗಲ್ಲ. ಅದು ಅಷ್ಟು ಫನ್ ಮೂಮೆಂಟ್ಸ್ ನಡೀತಾ ಇರ್ತದಲ್ಲ. ಅಥವಾ ಮೋಸ್ಟ್ ಎಂಬ್ಯಾರಸಿಂಗ್ ಮೂಮೆಂಟ್ ಆ ತರ ಏನಾದ್ರು? ಎಂಬ್ಯಾರಸಿಂಗ್ ಅಂದ್ರೆ ನಾನು ನಿಕ್ಕಿ ಜೋಗಿದ್ದು ಅಂತ ಹೇಳ್ಬೋದು. ದಟ್ ವಾಸ್ ಫನ್. ನಿಕ್ಕಿ ಜೋಗಿ ಅಂದ್ರೆ ನನ್ನ ವಿಡಿಯೋಸ್ ನೋಡಿದ್ರೆ ಗೊತ್ತಾಗ್ತದೆ. ಅಂದ್ರೆ ದಟ್ಸ್ ವಾಟ್ ಶಿಫ್ಟೆಡ್ ಟು ದುಬೈನು. ಹಾಗೆ ನಾವು ಶಿ ಇಸ್ ನಾಟ್ ವಿತ್ ಅಸ್. ಸೊ ಒಂದು ರ್ಯಾಂಪ್ ವಾಕ್ ಇವೆಂಟ್. ಅದು ರ್ಯಾಂಪ್ ವಾಕ್ ಅಲ್ಲಿ ಗೊತ್ತಲ್ಲ ಪ್ಯಾಜೆಂಟ್ ಹೇಗಿರ್ತದೆ, ಮುಂದೆ ರ್ಯಾಂಪ್ ವಾಕ್ ಹೀಗೆ ನಮ್ಗೆ ಅಲ್ಲಿ ಶೋಕೇಸ್. ಓಕೆ, ಸೊ ಕಾನ್ಶಿಯಸ್ ಆಗಿ ಗೊತ್ತಿರ್ಬೇಕಲ್ಲ. ಓಕೆ, ರ್ಯಾಂಪ್ ವಾಕ್ ಇದೆ, ಇಲ್ಲೊಂದು ಕಟ್ಟಿ ಇರ್ತದೆ ಕೆಳಗಡೆ, ಬಿದ್ದು ಬೀಳ್ತೇವೆ ಅಂತ. ಬ್ಯಾಕ್ ಸೈಡ್ ಏನೋ ಸ್ಟೆಪ್ ಮಾಡಿದ್ರೆ ಕೆಳಗಡೆ ಬಿದ್ದು ಎದ್ದು ಡಾನ್ಸ್ ಮಾಡ್ತಿದ್ದಾಳೆ. ನಂಗೆ ಪೆರಿಫೆರಲ್ ವಿಷನ್ ಅಲ್ಲಿ ಕಾಣಿಸ್ತಾ ಇದೆ. ಓಕೆ, ನಾನ್ ಕಂಟಿನ್ಯೂ, ನಾವ್ ಯಾರು ಎತ್ಲಿಕ್ಕೆ ಕೂಡ ಹೋಗಿಲ್ಲ. ಅವ್ರು ಎದ್ಬಂದ್ ಮಾಡಿದ್ರು. Nicky is like that only. ಎವ್ರಿ ಟೈಮ್ ಮೇಕಿಂಗ್ ಮಿಸ್ಟೇಕ್, ಎವ್ರಿ ಟೈಮ್ ಸ್ಟೇಜ್ ಅಲ್ಲಿ ಮಿಸ್ ಆಗೋದು, ಬೀಳೋದು, ಅದು ಕ್ಯಾಶುವಲ್ ಅವಳಿಗೆ. ಬಟ್ ಅವತ್ತು ಬಿದ್ದಿದಾರಲ್ಲ, ದಟ್ ಇಸ್ ಡಿಫ್ರೆಂಟ್. ಆ ತರ ತುಂಬಾ ನಡೆದಿದೆ, ನಂಗೆ ಕರೆಕ್ಟ್ ಆಗಿ ನೆನಪಾಗ್ತಿಲ್ಲ. ಟೀಮಲ್ಲಿ ನಡೀತಾ ಇರ್ತದೆ ಆತರ. ಸೊ ಇವಾಗ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಎಲ್ಲಾ ಸ್ಟೆಪ್ಸ್ ಕರೆಕ್ಟ್ ಆಗಿ ನೆನಪಿರಲ್ಲ ಕೆಲವೊಂದ್ಸತಿ. ನಂಗೆ ಒಂಚೂರು ನೆನಪಿರಲ್ಲ. ಸ್ಟೆಪ್ ಮಿಸ್ ಮಾಡಿದ್ದು ಅಥವಾ ಅದನ್ನ ಪ್ಯಾಚ್ ಮಾಡಿದ್ದು ಮಾಡಿದೆ ತುಂಬಾ ಮಾಡಿದೆ. ನನ್ಗೆ ಲಿಟರಲಿ ನೆನಪಿರುವುದೇ ಇಲ್ಲ. ಮತ್ತೆ ನಾನು ಪ್ರಿಪೇರ್ ಆಗಿ ಕೂಡ ಹೋಗುದಿಲ್ಲ ಕೆಲವೊಮ್ಮೆ ಸ್ಟೇಜ್ಗೆ. ಆದ್ರೆ ಫ್ರೀ ಸ್ಟೈಲ್ ಅಲ್ಲೇ ಮಾಡ್ಬಿಡ್ತೇನೆ. ಮತ್ತೆ ಹುಕ್ ಸ್ಟೆಪ್ ಕೂಡ ಮಿಸ್ ಆಗ್ತದೆ. ಹುಕ್ ಸ್ಟೆಪ್ ನಾನು ನಂಬುದಿಲ್ಲ. ನಾನು ಸ್ಟೇಜ್ಗೆ ಹೋಗೋದಕ್ಕಿಂತ ಮುಂಚೆ ಸುಮಿತ್ ಸಮನ್ ಎಲ್ಲ ಬಂದ್ ಹೇಳ್ತಾರೆ, ನಿಮ್ಮನ್ನ ನೋಡಿ ನಾವು ಮಾಡೋದಿಲ್ಲ ಸ್ಟೇಜ್ ಅಲ್ಲಿ, ನಮ್ಗೆ ಗೊತ್ತಿದೆ ಅದು ರೈಟ್ ಅಂತ ಇರ್ತದಲ್ಲ. ಕೆಲವೊಮ್ಮೆ ನಂದು ಲೆಫ್ಟ್ ಹೋಗಿರ್ತದೆ, ಇದೇ ಟೀಮ್ ರೈಟ್ ಹೋಗಿರ್ತದೆ. ಕೆಲವೊಮ್ಮೆ ಸುಮಿತ್ ಹಿಂದೆ ಬಂದ ಅದು ರೈಟ್, ಅದು ಓಕೆ ಎಸ್. ತುಂಬಾ ಹೇಳಿ ನಾನು ನೆನಪಿರ್ತದೆ, ಬಟ್ ಸ್ಟೇಜ್ಗೆ ಹೋಗೋ ಮರೆತು ಹೋಗುತ್ತೆ. ಓಕೆ, ನೀವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಆಕ್ಟ್ ಜೊತೆಗೆ ಡ್ಯಾನ್ಸ್ ಮಾಡೋದಾ? ಆಕ್ಟ್ ಜೊತೆಗೆ ಡ್ಯಾನ್ಸ್ ಮಾಡ್ತೀರಾ? ಕೆಲವೊಮ್ಮೆ ಇವಾಗ ಕೆಲವರು ಸೈಲೆನ್ಸ್ ಅಲ್ಲೇ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ, ಹಿಂಗ್ ಮಾಡೋಣ, ಆಕ್ಟ್ ಮಾಡ್ತಾರೆ. ನಾನ್ ಸ್ಪೆಷಲಿ ಹಾಗೇನೆ ಮಾಡ್ತೇನೆ. ಹಾಗೆ ಮಾಡಿದ್ರೆ ನಾನು ಹಾಗೇನೆ ಮಾಡಿದೆ, ಯಾಕೆ ಗೊತ್ತಾ, ಅದು ಎನರ್ಜಿ ಉಳಿತದೆ. ತುಂಬಾ ಸುಸ್ತಾಗಿರುವಾಗ ಅದು ಮಾಡ್ಬೋದು. ಸ್ಟ್ರಾಟಜಿ ಅಂತ ಹೇಳ್ತೀರಾ ಅದನ್ನ? ಏನೋ ಇಟ್ ಈಸ್ ಮೈ ಸ್ಟ್ರಾಟಜಿ ವೇರ್ ಲೈಕ್ ತುಂಬಾ ಸುಸ್ತಾಗಿದೆ, ಇಲ್ಲಿ ರಪ್ಪ ಲಿಪ್ಸಿಂಗ್ ಮಾಡಿ ಆಕ್ಟಿಂಗ್ ಮಾಡೋಣ ಅಂತ. ಬಟ್ ತುಂಬಾ ಖರಾಬ್ ಆಕ್ಟಿಂಗ್ ಮಾಡ್ತೇನೆ ನಾನು. ಅದು ಮೊಮೆಂಟ್ಗೆ ರಪ್ಪ ಹೋಗ್ಬಿಡುತ್ತೆ ಅಷ್ಟೇ, ಡೈಲಾಗ್ ಕೊಡ್ಬೇಡಿ ಮತ್ತೆ. ಸೊ ಆಕ್ಚುಲಿ ಇದೊಂದು ಸ್ಟ್ರಾಟಜಿ ಎಲ್ಲ ಡಾನ್ಸರ್ಸ್ ಯೂಸ್ ಮಾಡಬಹುದು, ಲಿಟರಲಿ ಮಾಡಬಹುದು. ಅಂಟಿಲ್ ಅನ್ಸ್ ಯು ಆರ್ ಕಾನ್ಫಿಡೆಂಟ್. ನಿಮ್ಗೆ ಅದು ಸಾಂಗ್ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಮಾಡಬಹುದು. ಓಕೆ, ಬಿಕಾಸ್ ಅವನ್ ಕಂಟಿನ್ಯೂಸ್ ಡಾನ್ಸ್ ಮಾಡಿ ಇನ್ ಬಿಟ್ವೀನ್ ಬ್ರೇಕ್ ಬೇಕು ಅಂತಂದ್ರೂ ತಗೊಳಕ್ ಆಗಲ್ಲ, ಎನರ್ಜಿ ಡ್ರಾಪ್ ಮಾಡಕ್ ಆಗಲ್ಲ. ಅವಾಗ ಮ್ಯಾನೇಜ್ ಮಾಡೋದು, ದಟ್ ಇಸ್ ಅ ಗುಡ್ ಸ್ಟ್ರಾಟಜಿ. ಬಟ್ ಡಿಪೆಂಡ್ಸ್ ಆನ್ ಸಾಂಗ್ ಅಗೇನ್, ಸಾಂಗ್ ಮತ್ತೆ ಕೊರಿಯೋಗ್ರಫಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಮ್ಮೆ ಅದು ವಿಯರ್ಡ್ ಆಗ್ಬಿಡುತ್ತೆ, ಅದು ಕನೆಕ್ಷನ್ ಸಿಗ್ಗಿಲ್ಲ ಅಂದ್ರೆ ವಿಯರ್ಡ್ ಆಗ್ಬಿಡುತ್ತಲ್ಲ. ಸೊ ಇಟ್ಸ್ ಹೌ ಯು ಪ್ರಿಪೇರ್. ನಾನ್ ಸಾಂಗ್ಸ್ ತುಂಬಾ ಕೇಳ್ತೇನೆ. ನಾನು ಮಾಡೋದಕ್ಕಿಂತ ನಾನು ಹೋಗುವಾಗ, ಎಲ್ಲಾದ್ರೂ ಹೋಗುವಾಗ, ಅಲ್ಲಿ ಟ್ರಾವೆಲ್ ಮಾಡುವಾಗ ಅದೊಂದು ಒಂದೇ ಪರ್ಟಿಕ್ಯುಲರ್ ಸಾಂಗ್ ಕೆಲವೊಮ್ಮೆ ನಂದು ಪ್ಲೇ ಲಿಸ್ಟ್ ಅಲ್ಲಿ ರೆಗ್ಯುಲರ್ ಆಗಿ ಪ್ಲೇ ಆಗ್ತಾ ಇರ್ತದೆ. ಜಸ್ಟ್ ಟು ಬಿಲ್ಡ್ ದ್ಯಾಟ್ ಒಳಗಡೆ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಆಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಮಾರಿ, ಒಂದು ಯಾವುದು ಮಾರಿ ಧನುಷ್ ಅದು ಡಾನ್ಸ್ ಮಾಡೋದು, ಅದು ಕೊರಿಯೋಗ್ರಫಿ ಮಾಡಿದೆ. ಓಕೆ, ಅದು ಮಾಡೋದಕ್ಕಿಂತ 1 week ಮುಂಚೆ ನಾನು ಮಾರಿ ಮೂವಿಯನ್ನು ತುಂಬಾ ಸಲ ನೋಡ್ತಿದ್ದೆ, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಹಿಸ್ ಬಾಡಿ ಲ್ಯಾಂಗ್ವೇಜ್ ವೆನ್ ಹಿ ಸೆಡ್ ದಿಸ್. ಸೊ ಅದು
ನಾವು ಇಟ್ ಇಸ್ ಕಮಿಂಗ್ ಫ್ಲಾಲೆಸ್ ಬಿಕಾಸ್ ಜಸ್ಟ್ ಐ ವಾಸ್ ವಾಚಿಂಗ್ ದಟ್ ಕ್ಯಾರೆಕ್ಟರ್. ಓಕೆ ಅದು ಕ್ಯಾರೆಕ್ಟರ್ ನೋಡಿ ನಾನು ಮಾಡ್ಬೇಕಂತಿಲ್ಲ, ಖಾಲಿ ನಾನು ತುಂಬಾ ನೋಡಿ ಮತ್ತೆ ಟ್ರೈ ಮಾಡಿ ರೆಗ್ಯುಲರ್ ಲೈಫಲ್ಲಿ ಇನ್ವಾಲ್ವ್ ಮಾಡುತ್ತೆ. ಓಕೆ ಆ ಥರ ಇನ್ವಾಲ್ವ್ ಮಾಡಿದ್ರೆ ನಿಮಗೆ ಸ್ಟೇಜಲ್ಲಿ ಕೆಲವೊಮ್ಮೆ ಫ್ಲಾಲೆಸ್ ಆಗಿ ಮಾಡಬಹುದು, ಇಲ್ಲಾಂದ್ರೆ ಆಟೋಮೆಟಿಕ್ ಆಗಿ ಬರಲ್ಲ ಕೆಲವೊಮ್ಮೆ. ಓಕೆ ಡಿಪೆಂಡ್ಸ್. ಓಕೆ ಸೊ ಇವಾಗ ನಿಮ್ಮನ್ನ ನೋಡಿದಾಗ ಯಾರಾದ್ರೂ ತಮಿಳಿಯನ್ ತರ ಇದ್ದೀರಾ ಅಥವಾ ಇವ್ರ ತರ ಇದ್ದೀರಾ ಹೇಳ್ತಾರೆ ತಮಿಳಿಯನ್ ಕೂಡ ಹೇಳ್ತಾರೆ. ಅಂಡ್ ತುಂಬಾ ಬೇಜಾರಾಗೋದು ನಂಗೆ ಏನ್ ಗೊತ್ತಾ, ನನ್ನ ಬೆಂಗಳೂರಲ್ಲಿ ಕಾರ್ ಇಲ್ಲ ಈಗ, ಸೊ ಕ್ಯಾಬಲ್ಲಿ ಹೋಗೋದಲ್ಲ, OTP ಬೋಲೋ ಬಯ್ಯ ಅಂತ ಹೇಳ್ತಾರಲ್ಲ, ಭಾರಿ ಬೇಜಾರಾಗ್ತದೆ. ತಮಿಳಿಯನ್ ಆದ್ರೂ ಕರೀರಿ, ಅಥವಾ ಏನೋ ಸಮ್ ಪೀಪಲ್ ಕಾಲ್ ಮೀ ಏನೋ ಐ ಲುಕ್ ಲೈಕ್ ಕೇರಳ ಮಲ್ಲು. ಓಕೆ ಸೊ ಪರವಾಗಿಲ್ಲ, ಸೌತ್ ಇಂಡಿಯನ್ ಬಯ್ಯೋ ಅಂತ ಹೇಳ್ತಾರಲ್ಲ, ನೋ ಅಫೆನ್ಸ್, ಬಟ್ ಕರ್ನಾಟಕದವನಾಗಿ ನಾನು ಅವಾಗ ಸರ್ ಕನ್ನಡ ಬರ್ತದೆ ಸರ್ ಪ್ಲೀಸ್ ಕನ್ನಡ ಮಾತಾಡಿ ಅಂತ. ಸೊ ತುಂಬಾ ಮಂದಿ ಕನ್ಫ್ಯೂಸ್ ಆಗೋದು ಎಸ್ಪೆಷಲಿ ನಾರ್ತ್ ಇಂಡಿಯನ್ ಅಂತ, ತುಂಬಾ ಮಂದಿ ಕನ್ಫ್ಯೂಸ್ ಆಗ್ತಾರೆ ನಾರ್ತ್ ಇಂಡಿಯನ್ ಅಂತ. ಸೆಕೆಂಡ್ ಹೌದು ತಮಿಳಿಯನ್ ಅಂತ ಕನ್ಫ್ಯೂಸ್ ಆಗ್ತಾರೆ. ಸೊ ಸಂಬ್ಲೇರಿಯಾ ಮಲ್ಲು ಅಂತಾನು ಕನ್ಫ್ಯೂಸ್ ಆಗ್ತಾರೆ. ಹೌ ಡು ಯು ಮೇಂಟೈನ್ ಯುವರ್ ಹೇರ್ಸ್? ಹೆಂಗೆ ನೀವು ಅದನ್ನ? ರೆಗ್ಯುಲರ್ ಶಾಂಪೂ, ವೀಕ್ಲಿ 1-2 ಸಲ ಶಾಂಪೂ, ಮತ್ತೆ ಹೇರ್ ಮಾಸ್ಕ್ ಯೂಸ್ ಮಾಡ್ತೇನೆ ನಾನು, ಮತ್ತೆ ಮಂತ್ಲಿ ಒನ್ಸ್ ಹೇರ್ ಸ್ಪಾ, ರೆಗ್ಯುಲರ್ ಬೇಸಿಕ್ ಹೇರ್ ಸ್ಪಾ, ತುಂಬಾ ಖರ್ಚು ಮಾಡೋದಿಲ್ಲ ಹಾಗೆ, ಮತ್ತೆ ಹೇರ್ ಸಿರಮ್. ಸೊ ಹೇರ್ಸ್ ಇರೋದೇ ಕರ್ಲಿ ನಾನು. ಹೌದು, ಇಸ್ ನ್ಯಾಚುರಲ್. ಬಿಕಾಸ್ ಕರ್ಲಿ ಹೇರ್ಸ್ ಎಲ್ರಿಗೂ ಸೂಟ್ ಆಗಲ್ಲ, ಸ್ಪೆಷಲಿ ಮೆನ್ ಲಾಂಗ್ ಹೇರ್ಸ್ ಕರ್ಲಿ ಹೇರ್. ಹೌದೌದು, ಅಂದ್ರೆ ಇದು ಕಷ್ಟ, ಕಿರಿಕಿರಿ ಮೇಂಟೈನ್ ಮಾಡ್ಲಿಕ್ಕೆ ಕಿರಿಕಿರಿ, ಬಟ್ ನ್ಯಾಚುರಲ್ ಇದ್ರೆ ಈಸಿ. ಮೈನ್ ಇಸ್ ನ್ಯಾಚುರಲ್. ಬಟ್ ಏನ್ ಗೊತ್ತಾ, ಅದು ಒಕೇಶನಲಿ ನೀವು ಪ್ಲಾನ್ ಮಾಡ್ಬೇಕು, ಇವತ್ತು ನಾನು ಹೀಗೆ ಹೋಗ್ಬೇಕು, ಇವತ್ತಿದು ಹೀಗೆ. ಎಸ್ಪೆಷಲಿ ಟುಡೇ ಇಟ್ಸ್ ಅ ಪಾಡ್ಕಾಸ್ಟ್. ಸೊ ನಾನು ಹೇರ್ ಬಿಟ್ಟು ತುಂಬಾ ಪಾಡ್ಕಾಸ್ಟ್ ಮಾಡಿದ್ದೇನೆ, ಬಟ್ ಅದರಲ್ಲಿ ನಾನು ನೋಡಿದ ಪ್ರಕಾರ ಕೆಲವೊಮ್ಮೆ ಏನಾಗ್ತದೆ, ನಾನು ಏನ್ ಕನ್ವೆ ಮಾಡ್ಬೇಕು, ನಾನೇನ್ ಹೇಳ್ಬೇಕು, ಬಿಕಾಸ್ ಆಫ್ ಇಷ್ಟು ಶಾರ್ಟ್ ಸ್ಪ್ಯಾನ್ ಅಂತ ತುಂಬಾ ಕೂದಲು ಕವರ್ ಆಗಿದೆ, ಅಂಡ್ ಬಿಕಾಸ್ ಆಫ್ ಲೈಟ್, ಕೆಲವು ಕಡೆ ಲೈಟ್ ಕರೆಕ್ಟ್ ಬೀಳುದಿಲ್ಲ ಫೇಸ್ಗೆ, ಅದಕ್ಕೋಸ್ಕರ ನಾನು ಈಗ ಕಟ್ತಾ ಇದ್ದೇನೆ. ಅದು ಪ್ರೀವಿಯಸ್ ಪಾಡ್ಕಾಸ್ಟ್ ತುಳುವಲಾಗಿತ್ತು. ಸೊ ಅದ್ರಲ್ಲಿ ತುಳು ಲ್ಯಾಂಗ್ವೇಜ್ ಅಲ್ಲಿ ಮಾಡುವಾಗ ಕೂಡ ನಾನು ಈ ತರ ಹೇರ್ ಕಟ್ಟಿದ್ದೆ. ದಟ್ ಐ ಫೆಲ್ಟ್ ಸಮ್ವೇರ್ ಇಟ್ ವಾಸ್ ಬೆಟರ್. ನಾನು ಆಡಿಯನ್ಸ್ಗೆ ಜಾಸ್ತಿ ಕನೆಕ್ಟೆಡ್ ಇದ್ದೆ, ನಾನು ದ ಒನ್ ಹೂ ಟೇಕಿಂಗ್ ಪಾಡ್ಕಾಸ್ಟ್ ಅವ್ರಿಗೆ ಜಾಸ್ತಿ ಕನೆಕ್ಟೆಡ್ ಇದೆ ಅಂತ ಫೀಲ್ ಆಯ್ತು. ಸೊ ಅದು ನೋಡೋ, ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಇವತ್ತದ ಔಟ್ಫಿಟ್ ಏನ್ ಹಾಕ್ತಿದ್ದೀರಾ, ಅದಕ್ಕೆ ಈ ತರನೇ ಕಟ್ಟಿ, ಅದಕ್ಕೆ ಈ ತರನೇ ಹೆಡ್ ಗೇರ್ಸ್ ಯೂಸ್ ಮಾಡಿ ಅಂತ ಆ ತರ ಪ್ಯಾಟರ್ನ್ ಅಲ್ಲಿ ಹೋಗ್ಬೇಕು, ಅವಾಗ ಇಟ್ ವರ್ಕ್ಸ್. ಸೊ ನಿಮ್ಗೆ ಲುಕ್ಸ್ ತುಂಬಾ ಮ್ಯಾಟರ್ ಆಗುತ್ತಾ? ಆಫ್ಕೋರ್ಸ್ ಮ್ಯಾಟರ್ ಆಗುತ್ತೆ. ಎಲ್ಲಿ ಹೇಗೆ ಹೋಗ್ಬೇಕು ಹಾಗೆ ಹೋಗ್ಬೇಕಲ್ಲ. ಓಕೆ ತುಂಬಾ, ಅಂದ್ರೆ ಈಗ ಪಾಡ್ಕಾಸ್ಟ್ ಹೀಗೆ ಬಂದೆ, ನಂಗೆ ಇದು ಮುಗಿಸಿ ಐ ಹ್ಯಾವ್ ಒನ್ ಇಂಪಾರ್ಟೆಂಟ್ ಮೀಟಿಂಗ್. ಸೊ ಇವಾಗ ರಪ್ಪ ಮನೆಗೆ ಹೋಗಿ ಎಲ್ಲ ಚೇಂಜ್ ಮಾಡಿ ಫಾರ್ಮಲ್ಸ್ ಹಾಕಿ ಅಲ್ಲಿ ಹೋಗ್ತಾನೆ, ಸಂಜೆ ಕ್ಯಾಫೆಗೆ ಶಾರ್ಟ್ಸ್ ಹಾಕೊಂಡು ಚಪ್ಪಲಿ ಹಾಕೊಂಡು ಹೋಗ್ತಾನೆ. ಸೊ ಹಾಗೆ. ಓಕೆ ಸ್ಪೆಷಲಿ ನಿಮ್ದು ಮತ್ತೆ ನಿಮ್ಮ ಫ್ರೆಂಡ್ ಸಾಧನಾ, ಅವರ ಜೋಡಿಗೆ ತುಂಬಾ ಮಿಲಿಯನ್ಸ್ ವ್ಯೂಸ್ ಬರ್ತಾ ಇತ್ತು, ಅಂಡ್ ನಿಮ್ಮ ಒಂದು ಪೇರ್ಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಬಟ್ ನಂದು ಸಾಧನದು ರೀಲ್ಸ್ ನೋಡಿ ಒಂದು ಚಾನಲ್ ಇಂದೊಂದು ಮ್ಯಾರಿಡ್ ಕಪಲ್ ಒಂದು ಶೋ ಬರುತ್ತೆ ಗೊತ್ತಾ, ಅದು ಮದುವೆ ಆಗಿದ್ದಾರೆ ನಿಮ್ಗೆ, ಮದುವೆ ಆಗಿದ್ಯಾ ಹಾಗೆ. ನಂಗೆ ಇವತ್ತು ನಾರ್ತ್ ಕರ್ನಾಟಕದ ಫ್ರೆಂಡ್ಸ್ ಕೂಡ ಹೇಳ್ತಾರೆ, ಅಲ್ಲಿ ಎಲ್ಲ ತಿಳ್ಕೊಂಡಿದ್ದೆ ನಮ್ ಮದುವೆ ಆಗಿದೆ ಅಂತ. ಬ್ರೋ ತುಂಬಾ ಜನಕ್ಕೆ ನಿಮ್ಮ ಸಾಧನಾ ಪೇರ್ ತುಂಬಾನೇ ಇಷ್ಟ. ಸೊ ಸಾಧನಾ ಜಸ್ಟ್ ಕ್ಯಾಶುಯಲ್ ಆಗಿ ಮಾತಾಡ್ಸೋಣ. ಸಾಧನಾ ಸ್ಪೀಕರ್ ನಾನು ರಮ್ಯಾ ಅಂತ. ಓಕೆ. ಆಕ್ಚುಲಿ ಕೌಶಿಕ್ ಸರ್ ಅವರ ಫೋನ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರು. ಹೌದಾ? ಹಲೋ. ಅವಳು ಮಂಗಳೂರಲ್ಲಿದ್ದಾರೆ, ನಾವು ಬೆಂಗಳೂರಲ್ಲಿದ್ದೇವೆ, ಅದೊಂದು ಪ್ರಾಬ್ಲಮ್ ಮಾತ್ರ. ಬಟ್ ಐ ಆಮ್ ಗ್ಲಾಡ್ ದಟ್ ನಾವು ಇವಾಗ ಕಂಟಿನ್ಯೂಸ್ ಆಗಿ ರೀಲ್ ಮಾಡ್ತಿಲ್ಲ, ಬಟ್ ಸ್ಟಿಲ್ ಜನ ನಮ್ದದು ರೀಲ್ಸ್ ಅನ್ನು ನೆನಪಿಟ್ಟು ಯಾವಾಗ್ಲೂ ಕೇಳ್ತಾರಲ್ಲ, ಅದು ಭಾರಿ ಖುಷಿ ಆಗ್ತದೆ. ಓಕೆ, ಸೊ ಇವಾಗ ನೀವು ರೀಲ್ಸ್ ಎಲ್ಲ ಮಾಡ್ಬೇಕಾದ್ರೆ ನಿಮ್ ಜೊತೆ ಒಂದು ಫೀಮೇಲ್ ಆರ್ಟಿಸ್ಟ್ ಯಾರು ಹಾಕೊಂಡು ಡಾನ್ಸ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ನಿಮ್ದು ಮತ್ತೆ ನಿಮ್ಮ ಫ್ರೆಂಡ್ ಸಾಧನಾ, ಅವರ ಜೋಡಿಗೆ ತುಂಬಾ ಮಿಲಿಯನ್ಸ್ ವ್ಯೂಸ್ ಬರ್ತಾ ಇತ್ತು, ಅಂಡ್ ನಿಮ್ಮ ಒಂದು ಪೇರ್ಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ನನ್ನ ಗುಂಡಿಗೆ ಗೂಡು ಇದೆ,